ರಂಗಯ್ಯನವರು ಜಡೇನಹಳ್ಳಿ 701 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ತಿಮ್ಮಯ್ಯ ಕಲ್ಗೋಪಳ್ಳಿ 101 ರೂಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರವರ ಅನುಗ್ರಹ ಸದೈರಲಿ ಅಂತ ಪ್ರಾರ್ಥಿಸೋಣ. ದೇವರಾಜ್ 501 ರೂಗಳನ್ನ ಕಾಣಿಕೆಯಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಗೌರವಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಲಕ್ಷ್ಮೀ ರವಿ ಬಿಡದಿ 100 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಶನಿದೇವರ ಅನುಗ್ರಹ ಸಭೆ ಶಂಕರ್ 100 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ದಿಲೀಪ್ ಕಾಣಿಕೆಯಾಗಿ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸಭೆಯಲ್ಲಿ ಹರ್ಮನ್ಕುಪ್ಪೆಯವರು ಹಾಗೆ ಗಮನಿಸಬೇಕಾದಂತಹ ಅಂಶ ಅಂದ್ರೆ ದೇವಸ್ಥಾನದ ಹಿಂಭಾಗದಲ್ಲಿ ಬೆಳ್ಳಿ ಬ್ಲಡ್ ಫೌಂಡೇಶನ್ ಇವರು ರಕ್ತದಾನವನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ದಯಮಾಡಿ ಅಲ್ಲಿ ರಕ್ತದಾನ ಮಾಡೋದಿಕ್ಕೆ ಹೋಗ್ಬೇಕಂತ ವಿನಂತಿ. ಅಷ್ಟೇ ಮುಗೀತು. ದೇವಸ್ಥಾನದ ಹಿಂಭಾಗದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ದಯಮಾಡಿ ಪ್ರಸಾದವನ್ನ ಸ್ವೀಕರಿಸಿ. ರಂಗೇಗೌಡನ ತೊಟ್ಟಿಯ ಚಿಕ್ಕ ಒಪ್ಪಮ್ಮ 501 ರೂಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸದಾ ಇದೆ ಅಂತ ಪ್ರಾರ್ಥಿಸುತ್ತಾರೆ. ಕೆಂಗೇರಿ ಶಂಕರ್ ಅವರು 200 ಲಕ್ಷ್ಮಮ್ಮ ರಂಗೇಗೌಡನ ತೊಟ್ಟಿ 101 ರೂಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರು ಮಂಜುನಾಥ್ ಅವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ 200 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಮಹಾದೇವಯ್ಯ 100 ರೂಗಳನ್ನ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ 100 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಇಂದು ರಾತ್ರಿ 8:30 ವೀಕ್ಷಿಸಿ. ವಿನಾಯಕನಗರ ರಾಮನಗರ ಚಿಕ್ಕನ್ಮಕ್ಕನವರು 101 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ಸುಂದರ ಪೌರಾಣಿಕ ನಾಟಕ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ. ಕಾಳಂನೂರು ಪ್ರಸಾದ ಕೇಳಿ ಹಾಕ್ಸ್ಕೊಡ್ರಿ. ಮನೆಗೂ ಬೇಕು ಅಂದ್ರೆ ಕೊಡ್ತಾರೆ, ಬಾಕ್ಸ್ಗೆ ಹಾಕ್ಸ್ಕೊಡ್ರಿ. ಯಾರು ನಾಚಿಕೆ ಬಿಟ್ಕೊಬೇಡ್ರಿ. ಹೊಟ್ಟೆ ತುಂಬ ತಿನ್ರಿ. ತಗೊಂಡೋಗಿ ಎಲ್ಲರಿಗೆ ಹಾಕ್ಬೇಕು.
ಶ್ರೀ ಸ್ವಾಮಿ ಅವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಎಕ್ಕಡ ಚೆನ್ನಪ್ಪ 500 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸೋಣ. ಚೌಕಳ್ಳಿ ಮಂಜುಳಾ ಅವರು 100 ರೂಗಳನ್ನ ಶ್ರೀ ಸ್ವಾಮಿ ಅವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ನಾಟಕ ವೀಕ್ಷಿಸಿ. ರಮೇಶ್ ಕಲಬುರಗಿ 101 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. 30 ನಿಮಿಷಕ್ಕೆ ಶನಿ ಪ್ರಭಾವ ನಾಟಕವನ್ನು ವೀಕ್ಷಿಸಿ. ಎಂ ಶೆಟ್ಟಿ ದೊಡ್ಡಿ ಜಯಮ್ನವರು 100 ರೂಗಳನ್ನ ಕಾಣಿಕೆಯಾಗಿ ನೀಡುತ್ತಾರೆ. ನವಗ್ರಹ ದೇವಾಲಯದ ಆವರಣದಲ್ಲಿ ಕಾಣಿಕೆ ಕೌಂಟರನ್ನು ತೆರೆಯಲಾಗಿದೆ. 101 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ದಾಸಪ್ಪ ತೊಟ್ಟಿ 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಗೋಪಿಯವರ ಬೆಂಗಳೂರು 1001 ರೂಗಳನ್ನ ಫೋನ್ ಪೇ ಮುಖಾಂತರ ಕಾಣಿಕೆಯಾಗಿ ನೀಡಿರುತ್ತಾರೆ. ಗಿರೀಶ್ ಬಿಡದಿ ಕೊಟ್ಟಂಗೆ ಅವರೇ ಸುನೀಲ್ 100 ರೂಗಳನ್ನ ಕಾಣಿಕೆಯಾಗಿ ನೀಡಿರುತ್ತಾರೆ. ರಮೇಶ್ ಕೊಟ್ಟಂಗೆ ಅವರೇ ಇಲ್ಲಿ ಅನ್ನದಾಸೋಹ ನಡೀತಾ ಇದೆ. ಭಕ್ತಾದಿಗಳ ಶಕ್ತಿ ಅನುಸಾರವಾಗಿ ನವಸ ಭಾರತೀಯ ಹಣವನ್ನ ಕಾಣಿಕೆಯಾಗಿ ಅರ್ಪಿಸುವುದರ ಮುಖಾಂತರ ಶನೇಶ್ವರ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಕ್ಕೆ ಸ್ವಾಗತ ಸುಸ್ವಾಗತ. ದೇವರ ದರ್ಶನ ಪಡೆಯುವಂತಹ ಸಂದರ್ಭದಲ್ಲಿ ದುರ್ಗುದುಗಳು ಆಗದಂತೆ ನೋಡ್ಕೊಳ್ಬೇಕು ಅಂತ ವೇದಾಂತಿ. ರಾಮಕೃಷ್ಣಪ್ಪ ಶಿವಮ್ಮ ತುಮೇಗೌಡದಲ್ಲಿ 100 ರೂಗಳನ್ನು ಶ್ರೀ ಸ್ವಾಮಿ ಅವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಚಂದ್ರಶೇಖರ ಹಸಿಮಾರ್ದೊಡ್ಡಿ 100 ರೂಗಳನ್ನು ಅರ್ಪಣೆ ಮಾಡಿದ್ದಾರೆ. ಮಧುರಮಣ್ಣನವರು 500 ರೂಗಳನ್ನು ಶ್ರೀ ಸ್ವಾಮಿ ಅವರಿಗೆ ಚಂದ್ರಮ್ಮನವರು 1,000 ರೂಗಳನ್ನ ಶ್ರೀ ಸ್ವಾಮಿ ಅವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ದಯಮಾಡಿ ಯಾತ್ರೆಯಲ್ಲಿ ಶ್ರೀ ಸ್ವಾಮಿ ಅವರಿಗೆ ಕಾಣಿಕೆಯಾಗಿ ನೀಡಿರುತ್ತಾರೆ. ಚಿಕ್ಕುಟ್ಟಯ್ಯ ಗೊಲ್ಲರಪಾಳ್ಯ 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ದೇವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸೋಣ. ಚಿಕ್ಕಮ್ಮ ಲಕ್ಷ್ಮಣ ಬಾರೇಶ್ವರಿ 200 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಕಿತ್ತೂರು ಪಾರ್ವತಮ್ಮ 100 ರೂಗಳನ್ನು ಅರ್ಪಣೆ ಮಾಡಿದ್ದಾರೆ. ಬಾಲಮುರುಗನ್ 200 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ದಯಮಾಡಿ ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸುವಂತಹ ಸುಸಂದರ್ಭದಲ್ಲಿ ಯಾವುದೇ ನುಗ್ಗಲು ಆಗದಂತೆ ನೋಡಿಕೊಳ್ಬೇಕು. ಇಟ್ಮಾಡು ಪಾರ್ವತಮ್ಮನವರು 200 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಆಮೇಲೆ ಇಲ್ಲಿ ಶನಿದೇವರ ದರ್ಶನ ಪಡೆಯುವಂತಹ ಸಂದರ್ಭದಲ್ಲೂ ಯಾವುದೇ ನುಗ್ಗಲು ಆಗದಂತೆ ನೋಡಿಕೊಳ್ಬೇಕು ಅಂತ ವಿನಂತಿ. ಇಂದು ರಾತ್ರಿ 8:30 ವೀಕ್ಷಿಸಿ ಅನೇಕ ಕಾರ್ಯಕ್ರಮಗಳು. ಆಟೋ ಭದ್ರೆಯ ಪಿಚ್ಚುಂಡ್ರಪಾಳ್ಯ 200 ರೂಗಳನ್ನು ಕಾಣಿಕೆಯಾಗಿ ನೀಡಿರುತ್ತಾರೆ. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಲೋಕ
ಕಲ್ಯಾಣಾರ್ಥವಾಗಿ ನೀಡುತ್ತಾ ಇದೆ. ಬಾಕಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಕೇರ್ಪೇಟೆ ರಾಜಣ್ಣ 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಗ್ರಹತೇಜನ ಅನುಗ್ರಹ ಸದಾ ಇರಲಿ. ಈಗಾಗಲೇ ಶನಿ ಪ್ರಭಾವ ಅಥವಾ ರಾಜವಿಕ್ರಮ ನಾಟಕವನ್ನ ಅಭಿನಯಿಸೋದಕ್ಕೆ ರೆಡಿಯಾಗ್ತಾ ಇದೆ. ಮಧುರಮ್ಮ ಕಾಯಿಚಂದ್ರ 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸೋಣ. ಕೆಟ್ಟಮ್ಮ ಬೇಡಿಯಲ್ಲಿ 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸದಾ ಇರಲಿ. 51 ರೂಗಳನ್ನು ಇರುತ್ತಾರೆ. ರಾತ್ರಿ ಪ್ರಾರ್ಥಿಸೋಣ. ದಯಮಾಡಿ ದೇವಸ್ಥಾನದ ಈ ಭಾಗದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಹಾಗೆಯೇ ದೇವಸ್ಥಾನದ ವಿಭಾಗದಲ್ಲಿ ವರದರಾಜ್ ಗುಡಿ ತೆಗಿತಾ ಇದ್ದಾರೆ, ಅಲ್ಲಿ ಗುಡಿ ತೆಗೆದುಕೊಳ್ಳಿ. ಹಾಗೆ ದೇವಸ್ಥಾನದ ವಿಭಾಗದಲ್ಲಿ ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿಯವರ ಅನುಗ್ರಹ ಸದಾ ಇರಲಿ ಅಂತ ಪ್ರಾರ್ಥಿಸೋಣ. ಬಿಲ್ ಕೊಡಿ. ಯಾರು ಮಾತಾಡ್ತಾರಂತೆ ಸಂಜೆ 6 ಗಂಟೆ 30 ನಿಮಿಷಕ್ಕೆ ಅಭಿನಯ. ಸುತ್ತಮುತ್ತಲಿನ ಗ್ರಾಮಸ್ಥರು ಒಗ್ಗೂಡಿ ಅಭಿನಯಿಸುತ್ತಿರುವಂತಹ ನಾಟಕವೇ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ. ಬಿಡಿ ಸುರೇಶ್ ರಕ್ತದಾನ ಮಾಡಲು ರಕ್ತದಾನವನ್ನು ಮಾಡಬಹುದು. ದೇವಸ್ಥಾನದ ಕುಟುಂಬದಲ್ಲಿ ಅತಿಷ್ಟ ಇರುವಂತ ಏನಾಗ್ತದೆ. ಸುಬ್ರಹ್ಮಣ್ಯ ಭೈರವಂತರ 100 ರೂಗಳನ್ನು ಅರ್ಪಣೆ ಮಾಡಿದ್ದಾರೆ. ಡೇಂಜರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗಲ್ಲ ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಬೈಕ್ ಅನೌನ್ಸ್ಮೆಂಟ್ ಹತ್ರ ದಯವಿಟ್ಟು ತಂದ್ಕೊಡಿ. 100 ರೂಗಳನ್ನು ಅರ್ಪಣೆ ಮಾಡಿದ್ದಾರೆ. ಶನಿದೇವರ ಅನುಗ್ರಹ ಸದಾ ಇರಲೆಂದು ಪ್ರಾರ್ಥಿಸೋಣ. ದಯಮಾಡಿ ಬಾಬಾ, ಯಾಕೆಂದ್ರೆ ಶನೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಬಂದಂತಹ ಸಂದರ್ಭದಲ್ಲಿ ನಿಮ್ಗೆ ಸಿಕ್ಕಿದೆ, ಆದ್ರೆ ತಗೊಂಡು ಹೋಗೋದು ಅಷ್ಟು ಸೂಕ್ತ ಅಲ್ಲ. ಆಮೇಲೆ ಸಾಕಷ್ಟು ನಷ್ಟ ಆಗುತ್ತೆ, ದಯಮಾಡಿ ಮೊಬೈಲ್ ತಂದ್ಕೊಡಿ.
ಕೆಲವೊಂದು ನಿತ್ಯ ಬಾಗಲೂರು ಇವರು 100 ರೂಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಶನಿದೇವರ ಅನುಗ್ರಹ ಸದಾಗಲೆಂದು ಪ್ರಾರ್ಥಿಸೋಣ. ದಯಮಾಡಿ ಬಂದಂತಹ ಭಕ್ತರಿಗೆ ಪ್ರಾರ್ಥಿಸೋಣ. ದೇವಸ್ಥಾನದ ವಿಭಾಗದಲ್ಲಿ ಪ್ರಸಾದದ ವ್ಯವಸ್ಥೆ ಇದೆ. ದಯಮಾಡಿ ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಇದೆ. ದಯಮಾಡಿ ಸಿಕ್ಕಿರುವಂತಹ ಮೊಬೈಲ್ ತಂದ್ಕೊಡಿ. ಓಪೋ ಮೊಬೈಲ್ ಶನೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಸಿಕ್ಕ ಪೌರಾಣಿಕ ನಾಟಕವನ್ನ ಸೀನರಿ ರಂಗಮಂದಿರದಲ್ಲಿ ವೀಕ್ಷಿಸಬೇಕು ಅಂತ ವಿನಂತಿ. ಇದರಲ್ಲಿ ಈ ನಾಟಕದ ಕಥಾವಸ್ತು ಆದ್ರೂ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಓಕೆ, ಅನುಗ್ರಹ ಹೇಗೆ ಪಡ್ಕೊಳ್ಬೇಕು, ಶನೇಶ್ವರ ಸ್ವಾಮಿಯ ಅನುಗ್ರಹ ದೊರೆತರೆ ಏನೆಲ್ಲ ನಮ್ಮ ಜೀವನದಲ್ಲಿ ಸಕಲ ಸಂಪತ್ತುಗಳು ಸಿದ್ಧಿಸುತ್ತೆ, ಈ ನಿರ್ಮಾಣವಾಗುವಂತಹ ಸುಸಜ್ಜಿತ ರಂಗಮಂದಿರದಲ್ಲಿ ವೀಕ್ಷಿಸಿ ಶನೇಶ್ವರ ಸ್ವಾಮಿಯವರ ಜೊತೆಗೆ पता नहीं गाड़ी ಶನೇಶ್ವರ ಸ್ವಾಮಿ ದೇವಾಲಯದ 40ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಅಧಿಕೃತ ಮಹೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ.